ರೋಣ ತಾಲೂಕು ರೈತ ಸೇನೆ ಸಂಘದ ಮಹತ್ವದ ಸಭೆ. ಹೌದು, ರೋಣ ನಗರದ ಪ್ರವಾಸಿ ಮಂದಿರದಲ್ಲಿ ಕಳೆದ ದಿನ ರೋಣ ತಾಲೂಕು ರೈತ ಸೇನೆಯ ಸಂಘದ ಮುಖಂಡರೆಲ್ಲರೂ ಕೂಡ ತುಂಬ ಮುಖ್ಯವಾದ ಸಭೆಯನ್ನು ಆಯೋಜಿಸಿದರು. ಈ ಸಭೆಯಲ್ಲಿ ಪ್ರಮುಖವಾಗಿ ರೋಣ ತಾಲೂಕು ರೈತ ಸೇನೆ ಸಂಘದ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಬೋಪಳಾಪುರ ಸಭೆಯನ್ನು ಉದ್ದೇಶಿಸಿ ರೈತ ಸೇನೆ ಸಂಘದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು. ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿಗೆ ತರಬೇಕು. ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ತಮ್ಮ ಸಂಬಳವನ್ನು ಹೆಚ್ಚಿಸಿಕೊಳ್ತಿದ್ದಾರೆ ಹೊರತು ರೈತರಿಗೋಸ್ಕರ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನು ಜಾರಿಗೆ ತರಬೇಕಾದದ್ದು ರಾಜ್ಯವು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ರೈತರಿಗೆ ಕಾಳಜಿಯನ್ನು ತೋರಿಸಬೇಕೆನ್ನುವುದು ನಮ್ಮ ನಿಲುವಾಗಿದೆ. ರೈತರ ಉತ್ಪನ್ನಗಳನ್ನು ನೇರವಾಗಿ ಸರ್ಕಾರವು ಖರೀದಿಸಬೇಕು. ಯಾಕಂದರೆ ಖಾಸಗೀಕರಣದಿಂದಾಗಿ ಅವರು ಬೆಳೆದ ಬೆಳೆಗೆ ನಿಗದಿತ ಬೆಲೆ ಸಿಗದೆ ಕಡಿಮೆ ಬೆಲೆಗೆ ಮಾರಾಟ ಮಾಡುವಂತಾಗಿದೆ ಹಾಗೂ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಆದ್ದರಿಂದ ಅನ್ಯಾಯವನ್ನು ತಪ್ಪಿಸೋದಕ್ಕೆ ರೈತರಿಗೆ ಕೃಷಿ ಪರಿಷತ್ತು ರಚನೆ ಆಗಬೇಕು. ಯಾಕಂದರೆ ರೈತ ದೇಶದ ಬೆನ್ನೆಲುಬು. ಆದ್ದರಿಂದ ರೈತನ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗಾಗಿ ಒಂದು ಕೃಷಿ ಪರಿಷತ್ತನ್ನು ರಚಿಸಬೇಕು ಅಂತ ಮನವಿ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಿರುವಂಥ ಮಹದಾಯಿ ನದಿ ಯೋಜನೆಯನ್ನು ಬೇಗನೆ ಜಾರಿಗೆ ತರಬೇಕು. ಆ ವಿಷಯದ ಕಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಮನ ವಹಿಸಬೇಕು ಅಂತ ಸಂದರ್ಭದಲ್ಲಿ ರೈತ ಸೇನೆ ಸಂಘದ ಮನವಿಯಾಗಿದೆ. ಸಂದರ್ಭದಲ್ಲಿ ರೋಣ ತಾಲೂಕು ಕರ್ನಾಟಕ ರೈತ ಸೇನೆ ಸದಸ್ಯರಾದ ಶೇರ್ಸಾಬ್ ಪಿಂಜರ್, ರಮೇಶ್ ಚಲವಾದಿ, ಆನಂದ ಮಲ್ಲಾಪುರ್, ಮಲ್ಲಪ್ಪ ಅಚ್ಚಳಗೇರಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಸಂಕನಗೌಡ, ರೋಣ. ಈಗ ಬಜೆಟ್ ಅಧಿವೇಶನ ಪ್ರಾರಂಭವಾಗಿತ್ತು. ನಾವು ಬಜೆಟ್ನಲ್ಲಿ ನಾವು ರೈತರನ್ನ ಮತ್ತು ಇದೇ ಅಧಿವೇಶನದಲ್ಲಿ ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಅಂತ ಈ ಮಾಧ್ಯಮ ಮುಖಾಂತರ ನಾವು ತಿಳ್ಕೊಂಡ್ಬಿಡ್ತೀವಿ. ಮೊದಲನೇದಾಗಿ ಕನಿಷ್ಠ ಬೆಂಬಲ ಬೆಲೆ ಬರಬೇಕಾಗಿದೆ. ಈಗ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲರೂ ತಮ್ಮ ಸಂಬಳವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ರೈತರಿಗೋಸ್ಕರ ಕನಿಷ್ಠ ಬೆಂಬಲ ಬೆಲೆ ಕಾನೂನು ತರಬೇಕು ಅಂತ ನಾವು ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರ ಈ ಕಡೆ ಗಮನ ಕೊಡಬೇಕಂತ ನಾವು ಇಲ್ಲಿ ನೀವು ಸಂಬಳ ತಗೊಂಡು ಬೇಡ ಅನ್ನೋದು ನಾವು ಶಾಸಕರು. ಅದರ ರೈತರ ಪರವಾಗಿ ನಿಮ್ಗೆ ಎಷ್ಟು ಕಾಳಜಿ ಆದ ಪ್ರಚಾರ ನಮಗೂ ವೈಜ್ಞಾನಿಕವಾಗಿ ಬದುಕುವಂಥ ಒಂದು ನೆಲೆಯನ್ನು ಒದಗಿಸಬೇಕು ಅಂತೇಳಿ ನಾನು ಇಲ್ಲಿ ಇದು ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಅಧಿವೇಶನದಲ್ಲೇ ಕೂಡ ಇದು ಕನಿಷ್ಠ ಬೆಂಬಲ ಬೆಲೆ ಇದು ಕಾನೂನು ಜಾರಿಗೆ ಬರಬೇಕು ಅಂತ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಮತ್ತು ಅದನ್ನು ದರ ಪಾಸ್ ಮಾಡಿ ಕಳಿಸ್ಬೇಕಂತ ಈ ಮುಖಾಂತರ ಹೇಳ್ತೀವಿ. ಮತ್ತು ಬೆಳೆ ವಿಮೆ ಏನಾಗಿದೆ, ಖಾಸಗಿ ಕಂಪ್ನಿ ಕೊಟ್ಟಾರವರು ಖಾಸಗಿ ಕೊಟ್ಟೋದ್ರಿಂದ ರೈತರ ಬಗ್ಗೆ ಕಾಳಜಿ ಕಡಿಮೆ ಆಗುತ್ತೆ ಮತ್ತು ಅದು ಭಾಳ ಗೋಲ್ಮಾಲ ಆಗ್ತದೆ. ಅದಕ್ಕೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಹೇಗೆ ಸೊಸೈಟಿಗಳೇ ಇದು ನಡೀತಾ ಹೋದು ಹಾಗೆ ಸರ್ಕಾರಿ ಮಟ್ಟದಲ್ಲಿ ಸರ್ಕಾರಿ ಸ್ವಾಮ್ಯದ ಇನ್ಶೂರೆನ್ಸ್ ಕಂಪ್ನಿಗಳು ಬರಬೇಕು ಮತ್ತು ಅದು PDO ಮತ್ತು ತಲಾಟೆ ಲೆವೆಲಲ್ಲಿ ತನಿಖೆ ಬರಬೇಕು. ಅಲ್ಲಿಂದ ಪ್ರಾರಂಭವಾಗಿ ಇದು ಸ್ವಲ್ಪ ಈ ವ್ಯವಸ್ಥೆ ಕೂಡ ಬದಲಾಗಬೇಕು. ಯಾಕೆ ಖಾಸಗಿ ಕಂಪ್ನಿ ಕೊಡೋದ್ರಿಂದ ರೈತರಿಗೆ ಅದು ಖಾಸಗಿ ಕಂಪ್ನಿಗಳು ತನ್ನ ಲಾಭದ ಅಂಶವನ್ನು ನೋಡ್ಕೊಳ್ತಾವೆ ವಿನ ರೈತರ ಕಡೆ ಗಮನವನ್ನು ಕಡಿಮೆ ಮಾಡ್ತಾರೆ ಅಂತ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಮತ್ತು ರೈತರಿಗೂ ಇದೇ ಅಧಿವೇಶನದಲ್ಲಿ ಕೃಷಿ ಪರಿಷತ್ತು ರಚನೆ ಆಗಬೇಕು ರೈತರಿಗೋಸ್ಕರ. ಅದು ನಮ್ಮ ಬೇಡಿಕೆ ಮೊದಲನೇದಾಗಿ. ಆಮೇಲೆ ಈ ಮಹದಾಯಿ ನದಿಯಲ್ಲಿ ನಾವು ಭಾಳ ವರ್ಷದಿಂದ ಬೇಡಿಕೆ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒತ್ತಡವನ್ನು ತರಬೇಕು. ಪರಿಸರ ಮತ್ತು ಅರಣ್ಯ ಇಲಾಖೆಯ ಒಂದು ಪರವಾನಗಿಯನ್ನು ಕೊಡಿಸುವಲ್ಲಿ ಹೆಚ್ಚಿನ ಮಹತ್ವ ಒಂದು ಒತ್ತಾಯ ಮಾಡಬೇಕಂತ ನಾವು ಹೇಳ್ತಿದ್ದೀವಿ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು. ಈ ಒಂದು ಭಾಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದೆ. ಆದ್ದರಿಂದ ಈ ಕಡೆ ಸ್ವಲ್ಪ ರಾಜ್ಯ ಸರ್ಕಾರ ಗಮನವನ್ನು ಕೊಡಬೇಕಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಕನಿಷ್ಠ ಬೆಂಬಲ ಬೆಲೆ ಕೇಂದ್ರ ಸರ್ಕಾರಗಳು ರಚನೆ ಆಗಬೇಕಾಗ್ತದೆ. ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ತಾವು ಹೇಗೆ ಸಂಬಳವನ್ನು ನೀವು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ನಾವು ಹೆಚ್ಚಿಗೆ ತಗೊಂಡು ನೀವು ಬೇಡ ಅನ್ನೋದಿಲ್ಲ. ಆ ರೈತರ ಕಡೆ ಕೂಡ ನಮಗೂ ಕೂಡ ವೈಜ್ಞಾನಿಕವಾಗಿ ಬದುಕಲಿಕ್ಕೆ ಈ ಕಡೆ ಗಮನ ಹರಿಸ್ಬೇಕಂತೇಳಿ ನಾವು ಇಲ್ಲಿ ಕರ್ನಾಟಕ ರೈತರ ರೋಣ ತಾಲೂಕು ಪ್ರದೇಶ ನಾವು ಒತ್ತಾಯ ಮಾಡ್ತೀವಿ ಮತ್ತು ರೈತರ ಪರವಾಗಿ ಮಾತಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕು.